ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನ ಶ್ರೀ ಪಾದುಕಾ ಸಹಸ್ರದ 33ನೇ ಪದ್ಯ. ಪ್ರಭಾವ ಪದ್ಧತಿ 3. ವೇದೋಪಬ್ರಹ್ಮಣ ಕುತೂಹಲಿನಾ ನಿಬದ್ಧಂ ವಿಶ್ವಂಭರಾ ಶ್ರುತಿಭವೇನ ಮಹರ್ಷಿಣಾ ಯತ್ ವ್ಯಾಸೇನ ಯಚ್ಚ ಮಧುಸೂದನ ಪಾದರಕ್ಷೆ ದ್ವೇ ಚಕ್ಷುಷಿ ತ್ವದನುಭಾವಮವೇಕ್ಷಿತುಂ ನಃ. ಮಧುವೆಂಬ ಅಸುರನನ್ನು ಕೊಂದು ಮಧುಸೂದನನಾದ ಶ್ರೀರಂಗನಾಥನ ಪಾದಗಳನ್ನು ಕಾಪಾಡುತ್ತಿರುವ ಪಾದಿಕೆಯೇ, ವೇದಾಂತಗಳ ನಿಜ ಅರ್ಥವನ್ನು ತಿಳಿಯಲು ಆಸೆಯುಳ್ಳ ಜನರಿಗಾಗಿ ಭೂಮಿಯ ಕಿವಿಯಂತಿರುವ ವಾಲ್ಮೀಕದಿಂದ ಮರುಜನ್ಮ ಪಡೆದ ವಾಲ್ಮೀಕಿಗಳು ರಚಿಸಿದ ರಾಮಾಯಣವು, ವ್ಯಾಸರಿಂದ ರಚಿಸಲ್ಪಟ್ಟ ಮಹಾಭಾರತವು ನಿನ್ನ ಮಹಿಮೆಯನ್ನು ತಿಳಿಯುವುದಕ್ಕೆ ನನ್ನ 2 ಕಣ್ಣುಗಳಾಗಿವೆ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ವೇದಗಳು ರಹಸ್ಯವಾಗಿಟ್ಟಿರುವುದನ್ನು ಮನಮೋಹಕವಾಗಿ ತೆರೆದಿಟ್ಟಿದ್ದಾರೆ ವಾಲ್ಮೀಕಿಗಳು, ವ್ಯಾಸರು. ಕಾಲ ವ್ಯರ್ಥ ಮಾಡಬೇಡಿ, ಓದಿ ರಾಮಾಯಣ ಮಹಾಭಾರತಗಳನ್ನು ಮನನ ಮಾಡಿಕೊಳ್ಳಿ, ಭಗವದ್ ಆನಂದವನ್ನು ಅನುಭವಿಸಿ ಆತ್ಮಸಾಕ್ಷಾತ್ಕಾರ ಮಾಡಿಕೊಳ್ಳಿ ಎಂದು ಕರೆ ಕೊಟ್ಟಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಈ ಪದ್ಯದಲ್ಲಿ ಎಷ್ಟೊಂದು ಹೇಳಬೇಕಾದುದನ್ನು 4 ಸಾಲುಗಳಲ್ಲಿ ಹೇಳಿ ದಾರಿ ತೋರಿಸಿಕೊಟ್ಟಿದ್ದಾರೆ ನಮ್ಮ ವೇದಾಂತ ದೇಶಿಕರು. ಪಾದುಕಾ ದೇವಿಯ ಮಹಿಮೆಯನ್ನು ಅರಿಯಲು ನನಗೆ 2 ಕಣ್ಣುಗಳಾದ ರಾಮಾಯಣ ಮಹಾಭಾರತಗಳು ನಿಮಗೂ ಸಚ್ಚಿದಾನಂದವನ್ನು ತಂದುಕೊಡುತ್ತದೆ ಎಂದು ಹೇಳಿರುವಂತಿದೆ ಇವರು. ತಿರುವಾಯ್ಮೊಳಿಯಲ್ಲಿ ಉಣ್ಣುಂ ಶೋರು ಪರುಗುಂ ನೀರು ತಿನ್ನುಂ ವೆತ್ತಿಲೆ ಎಲ್ಲ ಕಣ್ಣನ್ ಎಂದರು ನಮ್ಮಾಳ್ವಾರರು. ವಿಷ್ಣು ಚಿತ್ತರ ನಿಜನಾಮಧೇಯ ಭಟ್ಟನಾಥರ್ ಎಂದು. ಆದರೆ ಅವರು ಸದಾ ಸರ್ವದಾ ತಮ್ಮ ಚಿತ್ತದಲ್ಲಿ ಶ್ರೀ ಮಹಾವಿಷ್ಣುವನ್ನೇ ಧ್ಯಾನಿಸುತ್ತಿದ್ದರಿಂದ ಅವರಿಗೆ ವಿಷ್ಣು ಚಿತ್ತರ್ ಎಂದು ಹೆಸರಾಯಿತು. ಹೀಗೆ 12 ಜನ ಆಳ್ವಾರುಗಳು ಭಗವದ್ ಅನುಭವದಲ್ಲೇ ಇದ್ದು ಅದನ್ನೇ ತಮ್ಮ ಪ್ರಬಂಧಗಳ ಮೂಲಕ ಭಕ್ತ ಜನರಿಗೆ ತಲುಪಿಸಿದವರು. ವೇದಗಳ ಜ್ಞಾನವೇ ದ್ರಾವಿಡ ಪ್ರಬಂಧಗಳಲ್ಲಿ ಮೂರ್ತ ರೂಪದಲ್ಲಿ ದೊರಕಿಸಿಕೊಟ್ಟರು ಆಳ್ವಾರುಗಳು. ಇಂದ್ರಿಯಗಳಿಗೆ ಅತೀತನಾದ ಭಗವಂತನನ್ನು ಇಂದ್ರಿಯಗಳಿಗೆ ನಿಲುಕುವಂತೆ ಮಾಡಿದರು. ಇದಕ್ಕೂ ಬಹಳ ಮೊದಲೇ ತ್ರೇತಾಯುಗದಲ್ಲಿ ವಾಲ್ಮೀಕಿ ಮಹರ್ಷಿಗಳು, ದ್ವಾಪರ ಯುಗದಲ್ಲಿ ಶ್ರೀ ವೇದವ್ಯಾಸರು ರಾಮಾಯಣ ಮಹಾಭಾರತಗಳನ್ನು ರಚಿಸಿ ವೇದಕ್ಕೆ ದಾರಿಯನ್ನು ತೋರಿಸಿದರು. ಮೋಕ್ಷದ ಮಾರ್ಗ ಎಲ್ಲರಿಗೂ ತೆರೆದೇ ಇದೆ, ಆದರೆ ಎಲ್ಲೋ ಕೆಲವರು ಮಾತ್ರ ಅದನ್ನು ಕಂಡುಕೊಳ್ಳುತ್ತಾರೆ. ಪ್ರಾಚೀನ ಭಾರತದ ಋಷಿಗಳಲ್ಲಿ ಶುದ್ಧವೂ ಸುಶಿಕ್ಷಿತವೂ ಆದ ಹೃದಯಗಳಲ್ಲಿ ಇಂತಹ ಉದ್ಧಾರಕ ಆತ್ಮಜ್ಞಾನದ ದಾರಿ ತೋರಿತ್ತು. ಅದೇ ವೇದದ ಋಕ್ಕುಗಳಾಗಿ ಹೊರಬಂದವು ಅವರ ಬಾಯಿಂದ. ಮುಂದಿನ ಜನಾಂಗಗಳಿಗೆ ವೇದಗಳು ವೇದಾಂತಗಳು ನಿರಂತರ ಸಂಪತ್ತಾಯಿತು, ಜ್ಞಾನದ ಗಂಗೆಯಾಯಿತು. ಆದರೆ ಎಷ್ಟು ಜನಕ್ಕೆ ವೇದಗಳನ್ನು ಪಠಿಸಲು ಸಾಧ್ಯ, ಅರ್ಥ ಮಾಡಿಕೊಳ್ಳಲು ಸಾಧ್ಯ? ವೇದದ ಮುಖ್ಯ ಗುರಿ ಪರಬ್ರಹ್ಮನ ಸ್ವರೂಪವನ್ನು ತಿಳಿಸುವುದೇ. ಮನುಷ್ಯನ ಧೀಶಕ್ತಿ, ಮನಃಶಕ್ತಿ, ಆತ್ಮಶಕ್ತಿಗಳನ್ನು ಹೆಚ್ಚಿಸುವುದೇ. ಶುದ್ಧ ಮನಸ್ಕರಾದ ತಪಸ್ವಿಗಳು, ಋಷಿಮುನಿಗಳು ತಮ್ಮ ಜ್ಞಾನದಿಂದ ಭಗವತ್ ಸ್ವರೂಪವನ್ನು ಕಂಡುಕೊಂಡು ಮೋಕ್ಷ ಮಾರ್ಗವನ್ನು ತಿಳಿಸಿದರು. ತೈತರಿಯ ಉಪನಿಷತ್ತಿನಲ್ಲಿ ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯತ್ನಭಿಃ ಸಂವಿಶಂತಿ ತತ್ ವಿಜಿಜ್ಞಾ ಸಸ್ವ ತತ್ ಬ್ರಹ್ಮೇತಿ ಎಂದರು. ಮಂಡಕೋಪನಿಷತ್ತಿನಲ್ಲಿ ತದಿಜ್ಞಾನೇನ ಪರಿಪಶ್ಯಂತಿ ಧೀರಾ ಆನಂದರೂಪಂ ಅಮೃತಂ ಯದ್ವಿಭಾತಿ ಎಂದರು. ಈಶೋಪನಿಷತ್ತಿನಲ್ಲಿ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾ ಗೃಧಃ ಕಸ್ಯ ಸ್ವಿದ್ದನಂ ಎಂದರು. ಇದನ್ನೆಲ್ಲ ಸಾಮಾನ್ಯ ಓದುಗರು ಅರ್ಥ ಮಾಡಿಕೊಳ್ಳಬಲ್ಲರೇ, ಅಥವಾ ಅರ್ಥವಾದರೂ ಅನುಷ್ಠಾನಕ್ಕೆ ತರಬಲ್ಲವೇ ನಾವು? ಅದೇ ಪ್ರಶ್ನೆ. ಇದಕ್ಕೊಂದು ಪರಿಹಾರವನ್ನು ತಂದುಕೊಟ್ಟವರು ಶ್ರೀ ವಾಲ್ಮೀಕಿ ಮಹರ್ಷಿಗಳು ಮತ್ತು ಶ್ರೀ ವೇದವ್ಯಾಸರಂಥವರು. ಇವರುಗಳಿಂದ ಬರೆಯಲ್ಪಟ್ಟ ಶ್ರೀಮದ್ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಭಾಗವತಗಳು ನಮಗರಿವಿಲ್ಲದಂತೆಯೇ ಹೆಚ್ಚು ಶ್ರಮವಿಲ್ಲದೆ ಪರಬ್ರಹ್ಮ ಸ್ವರೂಪವನ್ನು ತಿಳಿಸಿಕೊಟ್ಟವು, ಬದುಕುವ ರೀತಿಯನ್ನು ಕಲಿಸಿಕೊಟ್ಟವು. ಶ್ರೀಮದ್ ವಾಲ್ಮೀಕಿ ರಾಮಾಯಣ ಹಾಗೂ ಶ್ರೀ ವೇದವ್ಯಾಸ ವಿರಚಿತ ಮಹಾಭಾರತ, ಭಾಗವತಗಳ ಪರಬ್ರಹ್ಮ ಸ್ವರೂಪಿ ಶ್ರೀರಾಮ ಮತ್ತು ಶ್ರೀಕೃಷ್ಣ ಇವರಿಬ್ಬರ ಕತೆ ಓದುತ್ತಾ ಹೋದ ಹಾಗೆ ಓದುಗನ ಹೃದಯವನ್ನೆಲ್ಲ ಇವರಿಬ್ಬರೂ ಆವರಿಸುವುದೇ ಅಲ್ಲದೆ ಓದುಗನ ಹೃದಯಕ್ಕೆ ಒತ್ತಿ ನಿಂತು
ಧೀಶಕ್ತಿ, ಮನಃಶಕ್ತಿ, ಆತ್ಮಶಕ್ತಿಗಳನ್ನು ಹೆಚ್ಚಿಸಿ ಅರ್ಥ ಕಾಮಗಳ ಸದ್ಬಳಕೆಯಿಂದ ಧರ್ಮ ಮಾರ್ಗದಲ್ಲಿ ನಡೆದು ಮೋಕ್ಷವನ್ನು ಪಡೆಯುವಂತೆ ಮಾಡುತ್ತಾರೆ. ಇದೆಲ್ಲ ನಮ್ಮ ಕೈಗೆಟುಕುವ ರಾಮಾಯಣ ಮಹಾಭಾರತಗಳ ಮಹತ್ತು, ವಾಲ್ಮೀಕಿ ವ್ಯಾಸರ ಕೃಪೆ. ಇದೇ ರೀತಿ ಮುಂದೆ ಆಳ್ವಾರುಗಳು ದಿವ್ಯ ಪ್ರಬಂಧಗಳನ್ನು ಬರೆದು ಪರಮಾತ್ಮನ ದಿವ್ಯ ಸ್ವರೂಪವನ್ನು ತಮ್ಮ ಹೃದಯಗಳಿಂದ ನೇರವಾಗಿ ನಮ್ಮ ಹೃದಯಕ್ಕೆ ತಲುಪಿಸುವ ಮಹತ್ ಕಾರ್ಯವನ್ನು ಮಾಡಿದರು. ಮುಂದೆ ಶ್ರೀ ಪಾದುಕಾ ಸಹಸ್ರದ ಇನ್ನೂ 975 ಪದ್ಯಗಳಿವೆ. ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಶ್ರೀ ವೇದಾಂತ ದೇಶಿಕರ ಕೃಪೆಯಿಂದ ನಮ್ಮ ಜ್ಞಾನವನ್ನು ಸ್ವಲ್ಪ ಸ್ವಲ್ಪವಾಗಿ ಹೆಚ್ಚಿಸಿಕೊಳ್ಳೋಣ ಎಂದು ಹೇಳುತ್ತಾ ಈ ಪದ್ಯದ ಅನುಸಂಧಾನವನ್ನು ಮುಗಿಸ್ತಾ ಇದ್ದೀನಿ. ಶ್ರೀರಂಗ ಮಣಿಪಾದುಕಾಭ್ಯಾಂ ನಮಃ. ಶ್ರೀ ವೇದಾಂತ ಮಹಾದೇಶಿಕಾಯ ನಮಃ.